ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಆಕ್ಸಿಸ್ ಓರಿಯೆಂಟೇಷನ್ ಬಗ್ಗೆ ನೋಡೋಣ. ಓಕೆ, ಸೊ ಆಕ್ಸಿಸ್ ಓರಿಯೆಂಟೇಷನ್ ಅಥವಾ ಸೊ ಇಲ್ಲಿದೆ ನೋಡಿ, ಇದು ಇವನ್ ಇದನ್ನ ಟ್ರಾನ್ಸ್ಫಾರ್ಮ್ ಓರಿಯೆಂಟೇಷನ್ ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿರುವ ಬೇರೆ ಬೇರೆ ಆಪ್ಷನ್ಸ್ ಏನಿದೆ, ಗ್ಲೋಬಲ್, ಲೋಕಲ್, ನಾರ್ಮಲ್, ಗಿಂಬಲ್, ಸೊ ಇದನ್ನೆಲ್ಲ ನೋಡೋಣ, ಏನ್ ಕೆಲಸ ಮಾಡುತ್ತೆ, ಹೇಗೆ ಇದನ್ನ ಯೂಸ್ ಮಾಡೋದು ಅಂತ. ಇದರ ಜೊತೆಗೆ ಇವನ್ ಇಲ್ಲಿ ನಾವೇ ಒಂದು ಕಸ್ಟಮ್ ಓರಿಯೆಂಟೇಷನ್ ಕೂಡ ನಾವೇ ಕ್ರಿಯೇಟ್ ಮಾಡಬಹುದು. ಸೊ ಅದನ್ನು ಕೂಡ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ತುಂಬಾ ಯೂಸ್ಫುಲ್ ಆಗಿದೆ ಇದು. ಸ್ನೇಹಿತರೆ, ನೀವು ಆಬ್ಜೆಕ್ಟ್ ಗಳನ್ನ ಬ್ಲೆಂಡರ್ ನಲ್ಲಿ ಮೂವ್ ಮಾಡುವಾಗ ಅಥವಾ ರೊಟೇಟ್ ಮಾಡುವಾಗ ಅಥವಾ ಸ್ಕೇಲ್ ಮಾಡುವಾಗ, ಸೊ ಬೇಸಿಕಲಿ ಆಬ್ಜೆಕ್ಟ್ ಗಳನ್ನ ಟ್ರಾನ್ಸ್ಫಾರ್ಮ್ ಮಾಡುವಾಗ ಆ ಟ್ರಾನ್ಸ್ಫಾರ್ಮೇಶನ್ ಟೂಲ್ ಏನಿರುತ್ತೆ, ಮೂವ್, ರೊಟೇಷನ್, ಸ್ಕೇಲ್, ಆ ಟ್ರಾನ್ಸ್ಫಾರ್ಮೇಶನ್ ಟೂಲ್ ಏನಿರುತ್ತೆ ಅದು ಯಾವ ದಿಕ್ಕಿನಲ್ಲಿ ಅಥವಾ ಯಾವ ಆಕ್ಸಿಸ್ ನಲ್ಲಿ, XYZ ಯಾವ ಆಕ್ಸಿಸ್ ನಲ್ಲಿ ಅದು ತಿರುಗಿರುತ್ತೆ ಅಥವಾ ಓರಿಯೆಂಟ್ ಆಗಿರುತ್ತೆ ಅನ್ನೋದನ್ನ ಈ ಟ್ರಾನ್ಸ್ಫಾರ್ಮೇಶನ್ ಓರಿಯೆಂಟೇಷನ್ ಆಪ್ಷನ್ ಗಳು ಡಿಸೈಡ್ ಮಾಡುತ್ತೆ. ಸೊ ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಓರಿಯೆಂಟೇಷನ್ ಬೇಕಾಗುತ್ತೆ. ಸೊ ಈ ತರ ಸಮತಟ್ಟಾಗಿರುವಂತ ಪ್ಲೇನ್ ಏನಿದೆ, ಸೊ ಇದ್ರ ಮೇಲೆ ನೀವು ಆಬ್ಜೆಕ್ಟ್ ಮೂವ್ ಮಾಡಬೇಕು ಅಂದ್ರೆ ನಿಮಗೆ ಒಂದು ಓರಿಯೆಂಟೇಷನ್ ಆಕ್ಸಿಸ್ ಬೇಕಾಗುತ್ತೆ. ಅದೇ ತರ ಈ ಎಕ್ಸ್ ಆಕ್ಸಿಸ್ ನಲ್ಲಿ ರೊಟೇಟ್ ಆಗಿರುವಂತ ಈ ಪ್ಲೇನ್ ಮೇಲೆ ಈ ಬಾಕ್ಸ್ ಅನ್ನ ಮೂವ್ ಮಾಡಬೇಕು ಅಂದ್ರೆ ಸೊ ನಿಮಗೆ ಬೇರೆ ಆಪ್ಷನ್ ಬೇಕಿಲ್ಲಿ. ಇದು ನೋಡಿ, ಇದು ರ್ಯಾಂಡಮ್ ಆಗಿ ರೊಟೇಟ್ ಆಗಿದೆ, ಎಲ್ಲ ಆಕ್ಸಿಸ್ ನಲ್ಲೂ ರ್ಯಾಂಡಮ್ ಆಗಿ ರೊಟೇಟ್ ಆಗಿದೆ. ಸೊ ಇದ್ರ ಮೇಲೆ ಕರೆಕ್ಟ್ ಆಗಿ ಈ ಸ್ಪಿಯರ್ ಮೂವ್ ಆಗಬೇಕು ಅಂದ್ರೆ ಆಗ ನಿಮಗೆ ಇಲ್ಲಿ ಓರಿಯೆಂಟೇಷನ್ ಆಪ್ಷನ್ ಬೇರೆ ಇರಬೇಕಾಗುತ್ತೆ. ಓಕೆ, ಸೊ ನಮಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡೆಲಿಂಗ್ ಮಾಡುವಾಗ, ಅನಿಮೇಷನ್ ಮಾಡುವಾಗ, ರಿಗ್ಗಿಂಗ್ ಮಾಡುವಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ಓರಿಯೆಂಟೇಷನ್ ಆಪ್ಷನ್ ಗಳು ಬೇಕಾಗುತ್ತೆ. ಓಕೆ, ಅದು ಮೂವ್ ಮಾಡುವಾಗ ಆಗಿರ್ಬೋದು, ಸ್ಕೇಲ್ ಮಾಡುವಾಗಲೂ ಆಗಿರ್ಬೋದು, ರೊಟೇಟ್ ಮಾಡುವಾಗಲೂ ಕೂಡ ಆಗಿರ್ಬೋದು. ಅದಕ್ಕೆ ನಮಗೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ಈ ಆಪ್ಷನ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಓಕೆ, ಸೊ ಮೊದಲನೇದಾಗಿ ಗ್ಲೋಬಲ್ ಅಂತ. ಸೊ ಡಿಫಾಲ್ಟ್ ಆಗಿ ನಾವು ಈ ಗ್ಲೋಬಲ್ ಆಪ್ಷನ್ ನಲ್ಲಿ ಇರ್ತೀವಿ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಆಬ್ಜೆಕ್ಟ್ಸ್ ನ ಗ್ಲೋಬಲ್ ಕೋಆರ್ಡಿನೇಟ್ ಸಿಸ್ಟಮ್ ನಲ್ಲಿ ಮೂವ್ ಮಾಡೋ ಹಾಗೆ ಮಾಡುತ್ತೆ. ಓಕೆ, ಸೊ ಗ್ಲೋಬಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು? ಈ ವ್ಯೂ ಪೋರ್ಟ್ ಏನಿದೆ ಅಥವಾ ಇಲ್ಲಿ ನಮಗೆ ಕಾಣಿಸ್ತಾ ಇರುವಂತಹ 3D ಸ್ಪೇಸ್ ಏನಿದೆ, ಸೊ ಇದಕ್ಕೆ ತನ್ನದೇ ಆದಂತಹ ಒಂದು ವರ್ಲ್ಡ್ ಕೋಆರ್ಡಿನೇಟ್ ಸಿಸ್ಟಮ್ ಇರುತ್ತೆ. ಸೊ ಅದನ್ನ ನಾವು ವರ್ಲ್ಡ್ ಕೋಆರ್ಡಿನೇಟ್ ಸಿಸ್ಟಮ್ ಅಥವಾ ಗ್ಲೋಬಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಈ ಲೈನ್ X ಆಕ್ಸಿಸ್ ಆಗಿರುತ್ತೆ, ಈ ಲೈನ್ Y ಆಕ್ಸಿಸ್ ಆಗಿರುತ್ತೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ Z ಆಕ್ಸಿಸ್ ಇರುತ್ತೆ. ಸೊ ಇಲ್ಲಿ ಗ್ಲೋಬಲ್ ಅಂತ ಇದ್ದಾಗ ನೀವು ಆಬ್ಜೆಕ್ಟ್ ನ ಮೂವ್ ಮಾಡುವಾಗ ಅದು ಕೇವಲ ಈ ವರ್ಲ್ಡ್ ಕೋಆರ್ಡಿನೇಟ್ ಸಿಸ್ಟಮ್ ಪ್ರಕಾರ ಮೂವ್ ಆಗುತ್ತೆ. ಓಕೆ, ಸೊ ಈಗ ನೀವು ಆಬ್ಜೆಕ್ಟ್ ಅನ್ನು ಸೆಲೆಕ್ಟ್ ಮಾಡಿ GX ಅಂತ ಕೊಟ್ರೆ ಸೊ ಅದು ಗ್ಲೋಬಲ್ X ಆಕ್ಸಿಸ್ ಪ್ರಕಾರ ಮೂವ್ ಆಗುತ್ತೆ. ಸೊ G ಅಥವಾ RY ಅಂತ ಕೊಟ್ರೆ ಅದು Y ಆಕ್ಸಿಸ್ ನ ಸುತ್ತ ರೊಟೇಟ್ ಆಗುತ್ತೆ, ಗ್ಲೋಬಲ್ Y ಆಕ್ಸಿಸ್ ನ ಸುತ್ತ ರೊಟೇಟ್ ಆಗುತ್ತೆ. ಇವನ್ ನೀವು ಟೂಲ್ ಯೂಸ್ ಮಾಡಿದ್ರು ಅಷ್ಟೇ, ಆ ಟೂಲಿನ XYZ ಈ ಲೈನ್ಗಳು ಏನಿರುತ್ತೆ, ಕೋನ್ಗಳು, ಇದು ಗ್ಲೋಬಲ್ XYZ ಗೆ ಹೊಂದ್ಕೊಂಡು ಇರುತ್ತೆ. ಓಕೆ, ಸೊ ಅದು ಗ್ಲೋಬಲ್ ಕೋಆರ್ಡಿನೇಟ್ ಸಿಸ್ಟಮ್ ಡಿಫಾಲ್ಟ್ ಆಗಿ ನಾವು ಯೂಸ್ ಮಾಡುವಂತದ್ದು. ಓಕೆ, ಸೊ ಎರಡನೇ ಆಪ್ಷನ್ ಬಂದ್ಬಿಟ್ಟು ಲೋಕಲ್ ಅಂತ. ಓಕೆ, ಸೊ ಇದೇನ್ ಮಾಡುತ್ತೆ, ಆಬ್ಜೆಕ್ಟಿನ ಲೋಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಪ್ರಕಾರ ಮೂವ್ ಮಾಡುತ್ತೆ. ಸೊ ಲೋಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಪ್ರತಿ ಆಬ್ಜೆಕ್ಟಿಗೂ ತನ್ನದೇ ಆದಂತಹ ಒಂದು ಲೋಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಇರುತ್ತೆ. ಓಕೆ, ಸೊ ಅದು ಆ ಕೋಆರ್ಡಿನೇಟ್ ಸಿಸ್ಟಮ್ ಹೇಗಂದ್ರೆ ಅದು ಆಬ್ಜೆಕ್ಟ್ ಹೇಗೆ ರೊಟೇಟ್ ಆಗುತ್ತೋ ಇವನ್ ಅದರ ಕೋಆರ್ಡಿನೇಟ್ ಸಿಸ್ಟಮ್ ಕೂಡ ಹಾಗೇನೆ ರೊಟೇಟ್ ಆಗಿರುತ್ತೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಒಂದೊಳ್ಳೆ ಗ್ಲೋಬಲ್ ಅಲ್ಲಿ ಇರ್ತೀರಾ, ಈ ಆಬ್ಜೆಕ್ಟ್ ನ ಒಂದ್ ಸ್ವಲ್ಪ ರೊಟೇಟ್ ಮಾಡಿ ನೋಡಿ. ಓಕೆ, ಸೊ ರೊಟೇಟ್ ಮಾಡಿ ನಂತರ ಈ ಆಬ್ಜೆಕ್ಟ್ ನ ನೀವು X ಆಕ್ಸಿಸ್ ನಲ್ಲಿ ಮೂವ್ ಮಾಡಬೇಕು ಅಂದ್ರೆ ಇಲ್ಲಿ ಗ್ಲೋಬಲ್ ನಲ್ಲಿ ಇದ್ರೆ ಅದು ಗ್ಲೋಬಲ್ X ಆಕ್ಸಿಸ್ ಪ್ರಕಾರ ಮೂವ್ ಆಗುತ್ತೆ ಹೊರತು ಈ ಆಬ್ಜೆಕ್ಟಿನ X ಆಕ್ಸಿಸ್ ಪ್ರಕಾರ ಮೂವ್ ಆಗಲ್ಲ. ಓಕೆ, ಆಗ ನೀವು ಲೋಕಲ್ಗೆ ಹೋಗಬೇಕಾಗುತ್ತೆ. ಸೊ ನೀವು ಇವಾಗ ಲೋಕಲ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನೋಡಿ ಅದರ ಟೂಲ್, ಮ್ಯಾನಿಪುಲೇಷನ್ ಟೂಲ್ ಹೇಗೆ ಚೇಂಜ್ ಆಗಿದೆ ನೋಡಿ. ಈಗ ನಾವು ಆಬ್ಜೆಕ್ಟ್ ನ ಅದರ X ಆಕ್ಸಿಸ್ ಪ್ರಕಾರ ಮೂವ್ ಆಗಬಹುದು. ಈಗ ನೀವು ಇಲ್ಲಿ ಲೋಕಲ್ ನಲ್ಲಿ ಇದ್ಬಿಟ್ಟು ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿ GX ಅಂತ ಕೊಟ್ರೆ ಅದು ಆಬ್ಜೆಕ್ಟಿನ X ಆಕ್ಸಿಸ್ ನಲ್ಲಿ ಮೂವ್ ಆಗುತ್ತೆ ಹೊರತು ಗ್ಲೋಬಲ್ X ಆಕ್ಸಿಸ್ ಪ್ರಕಾರ ಮೂವ್ ಆಗೋದಿಲ್ಲ. ಓಕೆ, ಇದು ನಮಗೆ ಈ ತರ ಇಲ್ಲಿ ನೋಡಿ ಈ ಎಕ್ಸಾಂಪಲ್ ಏನಿದೆ, ಸೊ ಇಲ್ಲಿ ನಮಗೆ ಪರ್ಫೆಕ್ಟ್ ಆಗಿ ಯೂಸ್ ಆಗುತ್ತೆ. ಓಕೆ, ಇಲ್ಲಿ ನೀವು ಒಂದ್ ವೇಳೆ ಗ್ಲೋಬಲ್ ಅಂತ ಇದ್ರೆ ಈ ಆಬ್ಜೆಕ್ಟ್ ನ ಈ ಪ್ಲೇನ್ ಮೇಲೆ ಮೂವ್ ಮಾಡಬೇಕು ಅಂದ್ರೆ ಆಗೋದಿಲ್ಲ, ಈ ತರ ವರ್ಕ್ ಆಗೋದಿಲ್ಲ. ಅದೇ ನೀವು ಇಲ್ಲಿ ಲೋಕಲ್ ಅಂತ ಇಟ್ರೆ ಆಗ ಆಬ್ಜೆಕ್ಟಿನ ಲೋಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಪ್ರಕಾರ ನಾವು ಇದನ್ನ ಈಸಿಯಾಗಿ ಆ ಪ್ಲೇನ್ ಮೇಲೆ ಮೂವ್ ಆಗೋ ಹಾಗೆ ವರ್ಕ್ ಆಗುತ್ತೆ. ಬಟ್ ಅದೇ ಈ ಆಬ್ಜೆಕ್ಟ್ಗೆ ಲೋಕಲ್ ಕೂಡ ವರ್ಕ್ ಆಗೋದಿಲ್ಲ. ಸೊ ಇನ್ನು ಮೂರನೇದು ಸ್ನೇಹಿತರೆ ನಾರ್ಮಲ್ ಅಂತ. ಸೊ ಇದು ನಾರ್ಮಲ್ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ನೀವು ಎಡಿಟ್ ಮೋಡ್ ನಲ್ಲಿ ಇದ್ದಾಗ. ಸೊ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿ ಎಡಿಟ್ ಮೋಡಿಗೆ ಹೋಗಿ. ಸೊ ಎಡಿಟ್ ಮೋಡ್ ನಲ್ಲಿ ನಾವು ಕೆಲವು ಸಲ ಫೇಸಸ್ ನ ಎಡ್ಜಸ್ ನ ಮೂವ್ ಮಾಡಬೇಕಾದ್ರೆ, ಸೊ ಈಗ ನಾನು ಫೇಸ್ ಮೋಡಿಗೆ ಬರ್ತೀನಿ. ಸೊ ಫೇಸ್ ನ ಮೂವ್ ಮಾಡುವಾಗ ನೀವು ಒಂದ್ ವೇಳೆ ಇಲ್ಲಿ ಗ್ಲೋಬಲ್, ಲೋಕಲ್ ಅಂತ ಇದ್ರೆ ಅದು ಎರಡು ಕೂಡ ನಿಮ್ಗೆ ಯೂಸ್ ಆಗೋದಿಲ್ಲ. ಓಕೆ, ಸೊ ನನಗೆ ಈ ಫೇಸ್ ನ ಆ ಫೇಸ್ ಯಾವ ದಿಕ್ಕಿನಲ್ಲಿ ಇದೆಯೋ ಅದೇ ದಿಕ್ಕಿನಲ್ಲಿ ಮೂವ್ ಮಾಡಬೇಕು ಅಂದ್ರೆ ಆಗ ನನಗೆ ನಾರ್ಮಲ್ ಆಪ್ಷನ್ ಬೇಕಾಗುತ್ತೆ. ಇದು ಆಕ್ಚುಲಿ ಹೇಗೆ ಕೆಲಸ ಮಾಡುತ್ತಂದ್ರೆ ಈ ಫೇಸ್ ನಾರ್ಮಲ್ಸ್ ಅಂತ ಇರುತ್ತೆ. ನೀವು ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಓವರ್ಲೇಸ್ ಅಂತ ಇರುತ್ತೆ ನೋಡಿ, ಒಂದು ಡೌನ್ ಆರೋ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮೋಡ್ ನಲ್ಲಿ ಇದ್ದಾಗ ಈ ಓವರ್ಲೇಸ್ ಡೌನ್ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಬಂದ್ರೆ
ಇಲ್ಲಿ ನೀವು ನೋಡ್ಬೋದು ನಾರ್ಮಲ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಫೇಸ್ ನಾರ್ಮಲ್ಸ್, ಎಡ್ಜ್ ನಾರ್ಮಲ್ಸ್ ಅಂತ ಆಪ್ಷನ್ಸ್ ಎಲ್ಲ ಇದೆ. ಸೊ ಇದನ್ನ ಆನ್ ಮಾಡಿ, ಜಸ್ಟ್ ಫೇಸ್ ನಾರ್ಮಲ್ಸ್ ಆನ್ ಮಾಡಿ, ಅದ್ರ ಸೈಜ್ ಸ್ವಲ್ಪ ಜಾಸ್ತಿ ಮಾಡ್ಬೋದು. ನೀವು ನೋಡ್ಬೋದು ಇಲ್ಲಿ ಪ್ರತಿ ಫೇಸಿನ ನಾರ್ಮಲ್ ಹೇಗಿದೆ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಆಕ್ಚುಲಿ ಇದು ಏನ್ ಮಾಡುತ್ತೆ ಅಂದ್ರೆ ಈ ನಾರ್ಮಲ್ ಆಪ್ಷನ್ ಏನ್ ಮಾಡುತ್ತೆ ಅಂದ್ರೆ ಅದು ಆ ಫೇಸಿನ ನಾರ್ಮಲ್ ಡೈರೆಕ್ಷನ್ ಹೇಗಿದೆಯೋ ಅದ್ರ ಪ್ರಕಾರ ನಿಮ್ಮ ಆಕ್ಸಿಸ್ ನ ಕೊಡುತ್ತೆ. ಸೊ ಆಗ ನೀವು ಆ ಫೇಸ್ ಯಾವ ಕಡೆ ಮುಖ ಮಾಡಿದ್ಯೋ ಆ ಕಡೆನೆ ಮೂವ್ ಮಾಡ್ಬೋದು. ಸೊ ಈ ನಾರ್ಮಲ್ಸ್ ಬಗ್ಗೆ ನಿಮಗೆ ನಾರ್ಮಲ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದ್ರೆ ಆ ನಾರ್ಮಲ್ಸ್ ಬಗ್ಗೆನೇ ಒಂದು ವಿಡಿಯೋ ಇದೆ ನಮ್ಮ ಚಾನಲ್ ನಲ್ಲಿ, ದಯವಿಟ್ಟು ಅದನ್ನ ಹೋಗಿ ನೋಡಿ ಒಂದ್ಸಲ. ಓಕೆ, ಅಲ್ಲಿ ನಾರ್ಮಲ್ಸ್, ಫೇಸ್ ನಾರ್ಮಲ್ಸ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಓಕೆ, ಸೊ ನೀವು ಆ ವಿಡಿಯೋನ ಒಂದ್ಸಲ ನೋಡಬಹುದು. ಇವನ್ ಇಲ್ಲಿ ನೀವು ಮೊದಲನೇ ಆಪ್ಷನ್ ವರ್ಟೆಕ್ಸ್ ನಾರ್ಮಲ್ಸ್ ಅಂತ ಇದೆ, ಡಿಸ್ಪ್ಲೇ ವರ್ಟೆಕ್ಸ್ ನಾರ್ಮಲ್ಸ್ ನೋಡಿ. ಸೊ ಅದನ್ನ ಸೆಲೆಕ್ಟ್ ಮಾಡಿದ್ರೆ ವರ್ಟೆಕ್ಸ್ಗಳ ನಾರ್ಮಲ್ಸ್ ತೋರಿಸುತ್ತೆ. ನಾನು ಇಲ್ಲಿ ಪ್ರೆಸ್ ಮಾಡಿ ವರ್ಟೆಕ್ಸ್ ಮೋಡಿಗೆ ಬಂದಿದ್ದೀನಿ. ಸೊ ಆಗ ನೀವು ಯಾವುದೇ ವರ್ಟೆಕ್ಸ್ ನ ಸೆಲೆಕ್ಟ್ ಮಾಡಿದ್ರೆ ಆ ವರ್ಟೆಕ್ಸಿನ ನಾರ್ಮಲ್ ಡೈರೆಕ್ಷನ್ ಅಲ್ಲೇ ಮೂವ್ ಮಾಡಬಹುದು ಆ ವರ್ಟೆಕ್ಸ್ ಅನ್ನು. ಓಕೆ, ಸೊ ಇದು ಆಕ್ಚುಲಿ ತುಂಬಾನೇ ಯೂಸ್ಫುಲ್ ಆದಂತ ಆಪ್ಷನ್ಸ್ ಸ್ನೇಹಿತರೆ, ನಾರ್ಮಲ್. ಸೊ ಮಾಡಲಿಂಗ್ ಮಾಡುವಾಗ ನಮಗೆ ಇದು ಆಕ್ಚುಲಿ ತುಂಬಾನೇ ಬೇಕಾಗತ್ತೆ. ಮತ್ತೆ ಅಲ್ಲಿ ಹಾಗೇನೆ ಮಧ್ಯದಲ್ಲಿ ಸ್ಪ್ಲಿಟ್ ನಾರ್ಮಲ್ಸ್ ಅಂತ ಕೂಡ ಒಂದು ಇದೆ. ಬಟ್ ನಾವು ವರ್ಟೆಕ್ಸ್ ಅಥವಾ ಎಡ್ಜಸ್ ನ ಮೂವ್ ಮಾಡುವಾಗ ಆ ಸ್ಪ್ಲಿಟ್ ನಾರ್ಮಲ್ಸ್ ಪ್ರಕಾರ ಏನು ಮೂವ್ ಆಗಲ್ಲ. ಸ್ಪ್ಲಿಟ್ ನಾರ್ಮಲ್ ಅಂದ್ರೆ ಏನು ಅಂತ ಮತ್ತೆ ಹೇಳಿದ್ನಲ್ಲ, ನಾರ್ಮಲ್ಸ್ ವಿಡಿಯೋದಲ್ಲಿ ನಮ್ಮ ಚಾನಲ್ ಇದೆ, ಆ ವಿಡಿಯೋದಲ್ಲಿ ನೋಡಿ. ಅದು ಆಕ್ಚುಲಿ ಮಾಯಾದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಬಟ್ ಆ ನಾರ್ಮಲ್ಸ್ ಕಾನ್ಸೆಪ್ಟ್ ಏನಿದೆ ಅದು ಮಾಯಾ ಆಗಿರ್ಬೋದು, ಬ್ಲೆಂಡರ್ ಆಗಿರ್ಬೋದು, ಎಲ್ಲನೂ ಒಂದೇ. ಇನ್ನು ನೆಕ್ಸ್ಟ್ ಸ್ನೇಹಿತರೆ, ಗಿಂಬಲ್ ಆಪ್ಷನ್. ಆಕ್ಚುಲಿ ಗಿಂಬಲ್ ಆಪ್ಷನ್ ನನಗೂ ಸರಿಯಾಗಿ ಗೊತ್ತಿಲ್ಲ, ಇದು ಜಾಸ್ತಿ ಯೂಸ್ ಕೂಡ ಮಾಡೋದಿಲ್ಲ ಅಂತ ಕೇಳಿದ್ದೀನಿ. ಸೊ ಇದ್ರ ಬಗ್ಗೆ ಈಗ ಬೇಡ, ಮತ್ತೊಂದ್ಸಲ ಇದ್ರ ಬಗ್ಗೆ ನೋಡೋಣ. ಓಕೆ, ಸೊ ಈಗ ನೆಕ್ಸ್ಟ್ ಆಪ್ಷನ್ ನೋಡೋಣ, ವ್ಯೂ. ಓಕೆ, ಸೊ ಈ ವ್ಯೂ ಆಪ್ಷನ್ ಏನ್ ಮಾಡುತ್ತೆ ಅಂದ್ರೆ ನೀವು ಯಾವುದೋ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಈ ಸ್ಕ್ರೀನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಮಾಡುತ್ತೆ. ನೋಡಿ, ಸ್ಕ್ರೀನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಎಕ್ಸ್ ವೈ ಆಕ್ಸಿಸ್ ಇರುತ್ತೆ. ಝೆಡ್ ಆಕ್ಸಿಸ್ ನಿಮಗೆ ನಾರ್ಮಲಿ ಕಾಣಿಸೋದೇ ಇಲ್ಲ ವ್ಯೂ ನಲ್ಲಿ. ಇಲ್ಲಿ ವ್ಯೂ ಅಂತ ಇಟ್ಟರೆ ಝೆಡ್ ಆಕ್ಸಿಸ್ ಕಾಣೋದಿಲ್ಲ, ಯಾಕಂದ್ರೆ ವ್ಯೂ ಝೆಡ್ ಆಕ್ಸಿಸ್ ನಿಮಗೆ ಪರ್ಪೆಂಡಿಕ್ಯುಲರ್, ನಿಮಗೆ ಸ್ಟ್ರೈಟ್ ಆಗಿರುತ್ತೆ. ಸೊ ಇದು ಬೆಸ್ಟ್ ಯೂಸ್ ಆಗೋದು ಯಾವಾಗಪ್ಪ ಅಂದ್ರೆ ಕ್ಯಾಮ್ರಾ ವ್ಯೂ ನಲ್ಲಿ. ಓಕೆ, ಸೊ ನೀವು 0 ಪ್ರೆಸ್ ಮಾಡಿ ಕ್ಯಾಮ್ರಾ ವ್ಯೂ ನಲ್ಲಿ ಇದ್ದಾಗ ಆಗ ನಿಮಗೆ ಕೆಲವು ಸಲ ಆಬ್ಜೆಕ್ಟ್ ನ ಜಸ್ಟ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮೂವ್ ಮಾಡಬೇಕಾಗಿರುತ್ತೆ. ಎಕ್ಸ್ ವೈ ಝೆಡ್ ನಲ್ಲ, ಜಸ್ಟ್ ಕ್ಯಾಮ್ರಾದಲ್ಲಿ ಒಂಚೂರು ಆ ಕಡೆ ಈ ಕಡೆ ಹೋಗ್ಬೇಕಂತಿರುತ್ತೆ. ಸೊ ಆಗ ನಿಮಗೆ ಈ ವ್ಯೂ ಆಕ್ಸಿಸ್ ಓರಿಯಂಟೇಷನ್ ಬಂದ್ಬಿಟ್ಟು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಮತ್ತೆ ಝೆಡ್ ಬಂದ್ಬಿಟ್ಟು ಈಗ ನೀವು ಝೆಡ್ ಇಲ್ಲಿ ಸಿಗೋದಿಲ್ಲ ನಿಮಗೆ, ಜಿ ಝೆಡ್ ಅಂತ ಪ್ರೆಸ್ ಮಾಡಿ. ಜಿ ಝೆಡ್ ಅಂತ ಕೊಟ್ರೆ ಆಗ ಆಬ್ಜೆಕ್ಟ್ ಹಿಂದೆ ಮುಂದೆ ಮೂವ್ ಆಗುತ್ತೆ. ಸೊ ಜಸ್ಟ್ ಕ್ಯಾಮ್ರಾದಿಂದ ಹತ್ರ, ಕ್ಯಾಮ್ರಾದಿಂದ ದೂರ ಆ ಥರ ಮೂವ್ ಮಾಡ್ಬೋದು. ಓಕೆ, ಸೊ ಕ್ಯಾಮ್ರಾ ವ್ಯೂ ನಲ್ಲಿ ಇದ್ದಾಗ ಈ ವ್ಯೂ ಆಕ್ಸಿಸ್ ಓರಿಯಂಟೇಷನ್ ಬಹಳ ಹೆಲ್ಪ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಫೈನಲ್ ಆಪ್ಷನ್ ಕರ್ಸರ್ ಅಂತ. ಈ ಕರ್ಸರ್ ಆಪ್ಷನ್ ಅಲ್ಲಿ ಏನಪ್ಪಾ ಅಂದ್ರೆ ಸ್ನೇಹಿತರೆ, ನೀವು ಯಾವುದೋ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿದಾಗ ಸೊ ಈ ಮ್ಯಾನಿಪುಲೇಟರ್ ಏನಿರುತ್ತೆ, ಸೊ ಇದರ ಡೈರೆಕ್ಷನ್ ಅನ್ನ, ಎಕ್ಸ್ ವೈ ಡೈರೆಕ್ಷನ್ ಅನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ರೊಟೇಟ್ ಮಾಡ್ಕೋಬಹುದು. ಎಕ್ಸ್ ವೈ ಝೆಡ್ ಮೂರು ಡೈರೆಕ್ಷನ್ಗಳಲ್ಲಿ ನಮ್ಗೆ ಹೇಗೆ ಬೇಕೋ ಹಾಗೆ ರೊಟೇಟ್ ಮಾಡ್ಕೋಬಹುದು. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ಈ ಆಬ್ಜೆಕ್ಟ್ ಹೀಗಿದೆ, ಈ ತರ ರೋಡ್ ಇದೆ. ಈ ಆಬ್ಜೆಕ್ಟಿನ ಲೋಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಇಟ್ಟರು, ಇದರ ಈ ಬಾಕ್ಸಿನ ಲೋಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಈ ಕಡೆ ಇದೆ. ಸೊ ಈ ಬಾಕ್ಸ್ ನ ಇದ್ರ ಮೇಲೆ ನಾನು ಈ ಡೈರೆಕ್ಷನ್ ಅಲ್ಲೇ ಮೂವ್ ಮಾಡಬೇಕು ಅಂದ್ರೆ ಸೊ ಲೋಕಲ್ ಗ್ಲೋಬಲ್ ಯಾವುದು ಯೂಸ್ ಆಗೋದಿಲ್ಲ. ಓಕೆ, ಸೊ ಆವಾಗ ನೀವು ಇಲ್ಲಿ ಕರ್ಸರ್ ಅಂತ ತಗೊಂಡ್ರೆ ಏನ್ ಮಾಡ್ಬೋದು, ಎನ್ ಪ್ರೆಸ್ ಮಾಡಿ. ಸೊ ಇಲ್ಲಿ ವ್ಯೂ ಆಪ್ಷನ್ಗೆ ಬನ್ನಿ. ಏನಾಗುತ್ತೆ ಅಂದ್ರೆ ಇಲ್ಲಿ 3D ಕರ್ಸರಿನ ರೊಟೇಷನ್ ವ್ಯಾಲ್ಯೂಸ್ ಏನಿದೆ, ಸೊ ಈ ರೊಟೇಷನ್ ವ್ಯಾಲ್ಯೂಸ್ ಪ್ರಕಾರ ಈ ಗಿಸ್ಮೋ ರೊಟೇಟ್ ಆಗುತ್ತೆ. ಈ ಮ್ಯಾನಿಪುಲೇಟರ್ ಅಥವಾ ಗಿಸ್ಮೋ ಅಂತ ಏನು ಹೇಳ್ತೀವಿ ಇದನ್ನ, ಅದು ರೊಟೇಟ್ ಆಗುತ್ತೆ ನೋಡಿ. ಅಂದ್ರೆ ಆಕ್ಸಿಸ್ಸಿನ ಇದರ ರೊಟೇಷನ್, ಇದರ ಡೈರೆಕ್ಷನ್ ಅನ್ನ ನಮ್ಗೆ ಹೇಗ್ ಬೇಕೋ ಹಾಗೆ ಮ್ಯಾನ್ಯಲ್ ಆಗಿ ರೊಟೇಟ್ ಮಾಡ್ಕೋಬಹುದು, ನಮ್ಗೆ ಎಷ್ಟು ಬೇಕೋ ಅಷ್ಟು. ಸೊ 3 ರೊಟೇಟ್ 0 ಇಡಿ. ಸೊ ಇದು ಝೆಡ್ ಆಕ್ಸಿಸ್ ನಲ್ಲಿ ಒಂಚೂರು ರೊಟೇಟ್ ಆದ್ರೆ ಸಾಕು. ಆಕ್ಚುಲಿ ನೋಡಿ, ಇದು ಈ ಡೈರೆಕ್ಷನ್ ಇರಬೇಕು ಅಂದ್ರೆ ಝೆಡ್ ಆಕ್ಸಿಸ್ ನಲ್ಲಿ ಒಂದ್ ಸ್ವಲ್ಪ, ಎಕ್ಸಾಕ್ಟ್ಲಿ ಅಲ್ಲ ಅಂದಾಜು ಮೇಲೆ ಈ ತರ ಇಟ್ಬಿಟ್ಟು ಈಗ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದ್ರ ಮಾಡ್ಕೋಬಹುದು. ಓಕೆ, ಎಕ್ಸಾಕ್ಟ್ ಆಗಿ ಇಲ್ಲ, ಬಟ್ ಸ್ಟಿಲ್ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಂಗಲ್ ನಲ್ಲಿ ಈ ಮ್ಯಾನಿಪುಲೇಟರ್ ನ ರೊಟೇಟ್ ಮಾಡಬೇಕು ಅಂದ್ರೆ ನೀವು ಈ ಕರ್ಸರ್ ಆಪ್ಷನ್ ಅನ್ನ ಖಂಡಿತ ಯೂಸ್ ಮಾಡಬಹುದು. ಓಕೆ, ಇಲ್ಲಿರುವಂತ ಆಪ್ಷನ್ ಎಲ್ಲ ನೋಡಾಯ್ತು. ಇನ್ನು ಇಲ್ಲೊಂದು ಪ್ಲಸ್ ಮಾರ್ಕ್ ಇದೆ. ಸೊ ಇದನ್ನ ಯೂಸ್ ಮಾಡಿ ನಾವು ಆಕ್ಚುಲಿ ಈವನ್ ಕಸ್ಟಮ್ ಟ್ರಾನ್ಸ್ಫಾರ್ಮ್ ಓರಿಯಂಟೇಷನ್ ಗಳನ್ನು ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ನಮ್ದೇ ಆದ ಸ್ವಂತ ಟ್ರಾನ್ಸ್ಫಾರ್ಮ್ ಓರಿಯಂಟೇಷನ್ ಗಳನ್ನು ಕೂಡ ಮಾಡ್ಕೋಬಹುದು. ಓಕೆ, ಸೊ ಅದು ನಿಮ್ಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಈ ಆಪ್ಷನ್, ಈ ಎಕ್ಸಾಂಪಲ್ ಇದೆ ನೋಡಿ. ಸೊ ಇದರಲ್ಲಿ ಏನ್ ಮಾಡಬಹುದು ಅಂದ್ರೆ ಕಸ್ಟಮ್ ನಲ್ಲಿ ಯಾವುದೇ ಒಂದು ಆಬ್ಜೆಕ್ಟಿನ ಲೋಕಲ್ ಕೋಆರ್ಡಿನೇಟ್ ಸಿಸ್ಟಮ್ ನ ಲೋಕಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ನಾವು ಒಂದು ಟ್ರಾನ್ಸ್ಫಾರ್ಮ್ ಓರಿಯಂಟೇಷನ್ ಅಂತ ಸೇವ್ ಮಾಡ್ಕೋಬಹುದು, ಅದನ್ನ ಬೇರೆ ಆಬ್ಜೆಕ್ಟ್ ಅಪ್ಲೈ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಸೊ ಈಗ ನನಗೆ ಈ ಪ್ಲೇನ್ ಮೇಲೆನೆ ಈ ಸ್ಪಿಯರ್ ರೊಟೇಟ್ ಮೂವ್ ಆಗಬೇಕು ಕರೆಕ್ಟ್ ಆಗಿ ಅಂದ್ರೆ ಆಗ ಸೊ ಈ ಆಬ್ಜೆಕ್ಟ್ ಏನಿದೆ, ಈ ಬಾಕ್ಸ್ ಸಾರಿ ಈ ಪ್ಲೇನ್ ಏನಿದೆ, ಇದರ
ಲೋಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಸೆಲೆಕ್ಟ್ ಮಾಡಿ ಮೊದಲು. ಓಕೆ, ಈಗ ಇದರ ಲೋಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಈಗ ಸೆಲೆಕ್ಟ್ ಆಗಿದೆ. ನಂತರ ಇಲ್ಲಿ ಬಂದುಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿಬಿಟ್ಟು ಒಂದು ಹೊಸ ಕೋಆರ್ಡಿನೇಟ್ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಟ್ರಾನ್ಸ್ಫಾರ್ಮ್ ಓರಿಯೆಂಟೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಏನಾದರೂ ನೇಮ್ ಕೊಡಿ. ಪ್ಲೇನ್ 01 ಅಂತ ಏನಾದರೂ ನೇಮ್ ಕೊಡ್ಬೋದು. ಸೊ ಈಗ ಈ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಆಲ್ರೆಡಿ ಇದು ಸೆಲೆಕ್ಟ್ ಆಗಿದೆ ಪ್ಲೇನ್ 01 ಅಂತ. ಈಗ ನೀವು ಬೇರೆ ಯಾವುದೇ ಇದನ್ನು ಸೆಲೆಕ್ಟ್ ಮಾಡೋ ಬದಲು ಪ್ಲೇನ್ 01 ಅನ್ನುವಂಥ ಒಂದು ಸೆಲೆಕ್ಟ್ ಮಾಡಿದರೆ ಈ ಸ್ಪಿಯರಿನ ಓರಿಯೆಂಟೇಷನ್ ಕೂಡ ಈ ಪ್ಲೇನಿನ ಓರಿಯೆಂಟೇಷನ್ ಥರನೇ ಆಗುತ್ತೆ. ಆಗ ನೀವು ಆರಾಮಾಗಿ ಆ ಸ್ಪಿಯರ್ನ ಆ ಪ್ಲೇನ್ ಮೇಲೆ ಕರೆಕ್ಟಾಗಿ ಮೂವ್ ಮಾಡ್ಬೋದು. ಸೊ ಯಾವುದೇ ಆಬ್ಜೆಕ್ಟಿನ ಲೋಕಲ್ ಕೋಆರ್ಡಿನೇಟ್ ಸಿಸ್ಟಮನ್ನು ಬೇರೆ ಆಬ್ಜೆಕ್ಟ್ ಮೇಲೆ ನಾವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು ಈ ಕಸ್ಟಮ್ ಓರಿಯೆಂಟೇಷನ್ ಯೂಸ್ ಮಾಡಿ. ಓಕೆ ಸ್ನೇಹಿತರೆ, ಇಲ್ಲಿಗೆ ನಾನು ಈ ಕ್ಲಾಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ಕ್ಲಾಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಉತ್ತರಿಸುವಂಥ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ನಾವು ನಮ್ಮ ಬ್ಲೆಂಡರ್ ಕಲಿಕೆನ ಕಂಟಿನ್ಯೂ ಮಾಡೋಣ. ಸೊ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.